ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೀವು ನೋಡ್ತಿರ್ಬೋದು ಬೆಳಗ್ಗೆ ರೆಡಿಯಾಗಿ ಎಲ್ಲಿ ಹೋಗ್ತಿರ್ಬೋದು ಅಂತ ಯೋಚನೆ ಮಾಡ್ತಿರ್ಬೋದು ನೀವು ನಾನು ನೋಡಿದ ತಕ್ಷಣ. ಸೊ ನೋಡಿರಿ, ನಾನು ಮತ್ತೆ ಔಟ್ ಆಫ್ ಸ್ಟೇಟ್ ಹೋಗೋದೈತಿ. ಅರ್ಜೆಂಟಾಗಿ ಮಾರ್ನಿಂಗ್ ಫ್ಲೈಟ್ ಇತ್ತು, ಅದಕ್ಕೆ ರೆಡಿಯಾಗಿ ನಾನು ಹೊಂಟೇನೆ. ಲಾಸ್ಟ್ ಟೈಮ್ ನಾನು ಇಂದೋರ್ಗೆ ಹೋಗಿದ್ದೆ, ಈ ಸರಿ ನಾನು ಅಮೃತ್ಸರ್ಗೆ ಹೊಂಟೇನೆ. ಇಂದೋರ್ಗೆ ಹೋದಂಥ ವ್ಲಾಗ್ಸ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡೀನಿ, ಒಂದು 3 ಪಾರ್ಟ್ಸ್ ಆಗಿ. ನೀವು ಯಾರೂ ನೋಡಿಲ್ಲ, ದಯವಿಟ್ಟು ಈ ವಿಡಿಯೋ ನೋಡಾದ್ಮೇಲೆ, ಅಂದರೆ ಈ ವ್ಲಾಗ್ ನೋಡಾದ್ಮೇಲೆ ಅದನ್ನು ನೋಡಿರಿ, ಆ 3 ಪಾರ್ಟ್ಸನ್ನು ನೋಡಿರಿ, ನಿಮಗೆ ಭಾಳ ಇಷ್ಟ ಆಗ್ತೈತಿ. ಸೊ ಫ್ರೆಂಡ್ಸ್ ನೋಡಿರಿ, ನಾನೀಗ ಸೆಕೆಂಡ್ ಟೈಮು ಒಬ್ಬಾಕಿನ ಹೋಗ್ತಿರೋದು ಫ್ಲೈಟ್ ಜರ್ನಿ ಒಳಗೆ. ಸಾಕಷ್ಟು ಸರಿ ಹೋಗೇನಿ, ಆದರೆ ಒಬ್ಬಕ್ಕೆ ಹೋಗಿಲ್ಲ, ಹಸ್ಬೆಂಡ್ ಜೊತೆಗೆ ಹೋಗಿದ್ದೆ. ಈ ಸರಿ ನಾನು ಈ ಸೆಕೆಂಡ್ ಟೈಮು ಒಬ್ಬಳು ಹೋಗ್ತಿರೋದು. ಸೊ ಬರ್ರಿ, ಈಗ ಫ್ಲೈಟಿಗೆ ಲೇಟ್ ಆಯ್ತು, ಹೋಗೋಣಂತ. ಒಂದು ಬ್ಯಾಡ್ ಥಿಂಗ್ ಏನಂದ್ರೆ, ನನ್ನ ಮಗ ಮತ್ತು ಮಗಳನ್ನು ಇಬ್ಬರನ್ನು ಬಿಟ್ಟು ಹೋಗೋದು ದೊಡ್ಡ ಕಷ್ಟದ ಕೆಲಸ. ಬಾಯ್. ಸೊ ಫ್ರೆಂಡ್ಸ್ ನೋಡಿರಿ, ನನ್ನ ಮಕ್ಕಳನ್ನೆಲ್ಲ ಬಿಟ್ಟು ನಾನು ಎಷ್ಟು ಚಿಂತೆಯಾಗಿ ಹೊಂಟೇನಂದ್ರೆ ಅದಕ್ಕೆ ಕಾರಣ ನನ್ನ ಹಸ್ಬೆಂಡ್ ನನ್ನ ಮಕ್ಕಳು ಮ್ಯಾನೇಜ್ ಮಾಡ್ತಾರೆ. ಹಂಗೆ ನಮ್ಮ ಅಕ್ಕನ ಮನೆಯೂ ಇಲ್ಲೇ ಸಮೀಪದೊಳಗೆ ಇರೋದ್ರಿಂದ ನಮ್ಮ ಅಕ್ಕನೂ ನನ್ನ ಮಕ್ಕಳನ್ನ ಮ್ಯಾನೇಜ್ ಮಾಡ್ತಾಳೆ. ನನ್ನ ಮಕ್ಕಳಂತೂ ಪೂರ್ತಿ ದಿನ ಅವ್ರ ಮನೆಯಾಗೆ ಇರ್ತಾರೆ, ಅಲ್ಲೇ ಊಟ ಮಾಡ್ತಾರೆ, ಅಲ್ಲೇ ಮಲಗ್ತಾರೆ. ಅದಕ್ಕಾಗಿ ನಾನು ಎಷ್ಟು ಧೈರ್ಯವಾಗಿ ಟ್ರಾವೆಲ್ ಮಾಡ್ಬೋದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಅರ್ಜೆಂಟಾಗಿ ಈಗ ಮಾರ್ನಿಂಗ್ 7 o'clock ಆಗೈತಿ. ಔಟ್ ಆಫ್ ಸ್ಟೇಟ್ ಹೊಂಟೇನಿ. ಎಲ್ಲಿ ಹೊಂಟೇನಿ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಬರ್ರಿ, ಈಗ ಏರ್ಪೋರ್ಟಿಗೆ ಹೋಗ್ಬೇಕು. ಕಾರ್ ಬುಕ್ ಮಾಡೀವಿ, ಇನ್ನೂ ಬರೋಕತ್ತಿಲ್ಲ, ಅದಕ್ಕೆ ವೆಯ್ಟ್ ಮಾಡಾಕ್ತೀನಿ. ಸೊ ಫ್ರೆಂಡ್ಸ್ ನೋಡಿರಿ, ಆಲ್ರೆಡಿ ಟೈಮ್ ಜಾಸ್ತಿ ಏನೋ ಆಗಿಬಿಟ್ಟಿತ್ತು, ಅದಕ್ಕೆ ಕ್ಯಾಬ್ ಬಂತು. ಡೈರೆಕ್ಟಾಗಿ ಏರ್ಪೋರ್ಟಿಗೆ ಹೋಗೋಣ ಅಂತೇಳಿ ಹೋಗಾಕತ್ತೀನಿ. ಏರ್ಪೋರ್ಟ್ಗೆ ಹೋಗಾದ್ಮೇಲೆ ಬೋರ್ಡಿಂಗ್ ಪಾಸ್ ತೊಗೊಂಡು ಡೈರೆಕ್ಟಾಗಿ ಇಂಡಿಗೋದ ಬಸ್ ಒಳಗೆ ಬಂದು ಕೂತ್ಕೊಂಡೇವಿ. ಇಂಡಿಗೋದ ಬಸ್ ಒಳಗೆ ಕೂತ್ಕೊಂಡು ಅದು ಡೈರೆಕ್ಟಾಗಿ ನಮ್ಮ ಫ್ಲೈಟ್ ಎಲ್ಲಿರ್ತೈತೋ ಅಲ್ಲಿ ಹೋಗಿ ನಮ್ಗೆ ಹೇಳಿಸ್ತೈತಿ. ನಾವು ಅಲ್ಲಿಂದ ಡೈರೆಕ್ಟಾಗಿ ಫ್ಲೈಟ್ಗೆ ಹೋಗಿ ನಮ್ಮ ಸೀಟ್ ನಂಬರ್ ಎಲ್ಲ ಹುಡ್ಕೊಂಡು ಕೂತ್ಕೊಂಡ್ರೆ ಆಯ್ತು ರೀ. ನೋಡಿರಿ, ನಾನು ಇಲ್ಲೇ ಫ್ಲೈಟ್ಗೆ ಎಂಟ್ರ್ ಆಗತ್ತೀನಿ. ನಾನಷ್ಟೇ ಅಲ್ಲ, ಸಾಕಷ್ಟು ಜನ ಕ್ರಿಯೇಟರ್ಸ್ ಬಂದಿದ್ರ, ಜೊತೆಗೆ ಬೇರೆ ಬೇರೆ ಚಾನಲ್ನವ್ರು ಅಥವಾ ಇನ್ಸ್ಟಾಯಿಂದ ಬಂದಿದ್ದರು. ಸಾಕಷ್ಟು ಜನ ಕ್ರಿಯೇಟರ್ಸ್ ಬಂದಿದ್ರು. ಬೆಂಗಳೂರಿಂದ ಒಂದು 3 ಜನ ನಾವು ಹೋಗಿದ್ವಿ. ಅದ್ರೊಳಗೆ ನಾವಿಬ್ಬರು ಯೂಟ್ಯೂಬ್ ಹ್ಯಾಂಡ್ಲಿಂಗಿಂದ ಸೆಲೆಕ್ಟ್ ಆಗಿದ್ವಿ. ಸೊ ನೋಡಿರಿ, ಇನ್ನೇನು ಫ್ಲೈಟ್ ಬೋರ್ಡಿಂಗ್ ಇದ್ದಿದ್ದಿರೋದು ಬಂದು ಸೀಟ್ ನಂಬರ್ ಎಲ್ಲ ಹುಡ್ಕೊಂಡು ಸೀಟ್ಗೆ ಕೂತ್ಕೊಂಡು, ಥ್ಯಾಂಕ್ ಗಾಡ್ ಇನ್ನೇನು ವಿಂಡೋ ಸೀಟ್ ಸಿಕ್ತಂತಂದು ಖುಷಿ ಪಟ್ಕೊಂತ ನಾನು ಒಂದೆರಡು ರೀಲ್ಸ್ ಎಲ್ಲ ಮಾಡಿ ಇನ್ಸ್ಟಾಗ್ರಾಮಿಗೆ ರೀಲ್ಸ್ ಎಲ್ಲ ಮಾಡ್ಕೊತ ವೀಡಿಯೋಸ್ ಮಾಡತ್ತಿದ್ದೆ. ಅಷ್ಟರೊಳಗೆ ಒಬ್ಬರು ಬಂದು ಇದನ್ನು ನನ್ನ ಸೀಟು ಅಂಥೇಳಿ ಎಬ್ಬಿಸಿ ಬೇರೆ ಕಡೆ ಕೂತ್ಕೊಂಡೆ ನಾನು, ನೋ ಪ್ರಾಬ್ಲಮ್ ಅಂಥೇಳಿ. ಸೊ ಫ್ರೆಂಡ್ಸ್ ನೋಡಿರಿ, ಇವಾಗ ಮೇಲ್ಗಡೆ ಹಾರಾಕತ್ತೇವೆ. ಡೈರೆಕ್ಟಾಗಿ ನಿಮ್ಗೆ ಅಮೃತ್ಸರ್ಗೆ ಹೋಗಿ ನಾನು ನಿಮ್ಗೆ ಸಿಗ್ತೇನಂತ. ಫ್ರೆಂಡ್ಸ್ ನೋಡಿರಿ, ಈಗ ರೀಚ್ ಆದೆ ಅಮೃತ್ಸರ್ಗೆ. ಇವಾಗ ಫ್ಯಾಕ್ಟ್ರಿಗೆ ಹೊಂಟೇನಿ. ಬರೀ ನಿಮ್ಮನ್ನೂ ಕರ್ಕೊಂಡು ಹೋಗ್ತೀನಿ, ನಾ ಎಲ್ಲಿ ಹೊಂಟೇನಂತಂದ್ರೆ. ಇದು ನಾವು ಬಂದಿದ್ದ ಫ್ಲೈಟ್. ಫ್ರೆಂಡ್ಸ್ ನೋಡಿರಿ, ಬೆಂಗಳೂರಿಂದ ಅಮೃತ್ಸರ್ಗೆ 3.5 hours ಜರ್ನಿ ಫ್ಲೈಟ್ ಒಳಗೆ. ನಮಗಂತೂ ಕೂತ್ಕೊಂಡು ಸಾಕಾಗಿ ಹೋಗ್ಬಿಟ್ಟಿತ್ತು. ಆಮೇಲೆ ಮಾರ್ನಿಂಗ್ 7:30ಗೆ ಬಿಟ್ಟೇವಿ ಮನೇನ. ಅವಾಗ ಮಾಡ್ಕೊಂಡಿದ್ದಂಥ ಮೇಕಪ್ ಎಲ್ಲ ಹೋಗಿತ್ತು. ಅದು ಅಲ್ಲದೆ ನಾವು ಇಲ್ಲಿಂದ ಡೈರೆಕ್ಟಾಗಿ ಫ್ಯಾಕ್ಟ್ರಿಗೆ ಹೋಗಬೇಕಾಗಿದ್ದರಿಂದ ಏರ್ಪೋರ್ಟಿಂದ ಹೊರಗೆ ಹೋಗ್ತಿದ್ದಂಗೆ ಫ್ಯಾಕ್ಟ್ರಿ ಟ್ಯಾಗ್, ಅಂದರೆ ಕಂಪ್ನಿ ಟ್ಯಾಗ್ ಹಿಡ್ಕೊಂಡು ನಿಂತಬಿಟ್ಟಿರ್ತಾರೆ ಅಲ್ಲಿ ಕಾರ್ ಡ್ರೈವರ್. ಅದಕ್ಕೋಸ್ಕರ ನಾವು ಇಲ್ಲೇ ಒಳಗೆ ಎಲ್ಲರೂ ಮಾತಾಡಿಕೊಂಡು, ಅಲ್ಲಿ ವಾಶ್ರೂಮ್ ಎಲ್ಲ ಇರ್ತಾವಲ್ಲ, ಅಲ್ಲೇ ಲೇಡೀಸ್ ರೆಸ್ಟ್ ರೂಮ್, ವಾಶ್ರೂಮ್ ಅದೆಲ್ಲ ಇರ್ತಾವಲ್ಲ, ಅಲ್ಲಿ ಒಂದು ಸ್ವಲ್ಪ ಟಚಪ್ ಮಾಡ್ಕೊಂಡ್ವಿ. ಆಮೇಲೆ ಒಂದು ಸ್ವಲ್ಪ ನೋಡೋಂಗೆ ಮುಖ ಎಲ್ಲ ಆತ ನೋಡ್ತಿರ್ಬೋದು. ನಾವು ಕೆಳಗೆ ಇಳಿದು ಹೊಂಟೇವಿ, ಯಾಕಂದ್ರೆ ಏರ್ಪೋರ್ಟಿಂದ ಹೊರಗೆ ಹೋಗೋಕ್ಕಂತೇಳಿ, ಎಕ್ಸಿಟ್ ಆಗೋಕ್ಕಂತೇಳಿ ಹೊಂಟೇವಿ. ಅದಕ್ಕಿಂತ ಮುಂಚೆ ನಾವು ಸ್ವಲ್ಪ ಮೇಕಪ್ ಎಲ್ಲ ಮಾಡ್ಕೊಂಡು ಆದಮೇಲೆ ಕಾರೇನು ಕಳಿಸಿದ್ರು ಕಂಪ್ನಿಯವರು, ಕಾರೊಳಗೆ ಹೋಗಿ ಕೂತ್ಕೊಂಡು ಇವಾಗ ಹೋಗ್ತಿದ್ದೀವಿ. ಏರ್ಪೋರ್ಟಿಂದ ಏನಿಲ್ಲ ಅಂದರೂ ಒಂದು 2.5 ಗಂಟೆ ಜರ್ನಿ ಇದಾತು. ಏರ್ಪೋರ್ಟಿಂದ ಫ್ಯಾಕ್ಟ್ರಿ 2.5 ತಾಸು ನಾವು ಜರ್ನಿ ಮಾಡಿದ್ವಿ ಈ ಕಾರೊಳಗೆ. ಇದಂತೂ ಸಾಕಾಗೋತು. ಅಲ್ಲಿ 3.5 ತಾಸು, ಇಲ್ಲಿ 2.5 ತಾಸು ಸಾಕಾಗೋತು. ಇನ್ನೇನು ಫೈನಲಿ ನಾವು ಕಂಪ್ನಿ ಸಮೀಪ ಬಂದ್ವಿ ಅಂತಂದಂಗೆ ಅವಾಗ ಸ್ವಲ್ಪ ಖುಷಿ ಆಯ್ತು. ನೋಡ್ತಿರ್ಬೋದು ನೀವು, ಅಮೃತ್ಸರ್ ಇದು ಏನು ಅಷ್ಟೊಂದು ಏನು ಬಿಸಿಲಿರಲಿಲ್ಲ, ಮಸ್ತ್ ಇತ್ತು ಕ್ಲೈಮೇಟ್. ಆದ್ರೆ ಅಷ್ಟೇನು ಇಂಪ್ರೂವ್ ಸಿಟಿ ಅಂತೇನಿಲ್ಲ, ಹಂಗೆ ನಾರ್ಮಲ್ ಆಗೈತಿ. ಯಾವಾಗಲೂ ಈ ಫ್ಯಾಕ್ಟ್ರಿ ಏನಿರ್ತಾವಲ್ಲ ರೀ, ಇಂಡಸ್ಟ್ರಿಯಲ್ ಏರಿಯಾ ಒಳಗೆ ಇರ್ತಾವೆ ಅಂತಂದು ಫುಲ್ಲು ದೂರ ಇರ್ತಾವೆ ಊರಿಂದ.
ಸಿಟಿಯಿಂದ ಫುಲ್ ದೂರ ಇರ್ತಾವೆ ಫ್ಯಾಕ್ಟ್ರಿಗಳು ಅಂಥೇಳಿ. ಅದು ಇಲ್ಲಿ ನೋಡ್ರಿ ಎಷ್ಟು 1-2.5 ಗಂಟೆ ನಾವು ಬಂದ್ವಿ. ಈ ಜರ್ನಿ ಅಂತೂ ಸಾಕಾಗಿ ಹೋಗ್ಬಿಡ್ತು. ಫೈನಲಿ ನಾವು ಬಂದ್ವಿ. ಇಂಡಿಯಾಸ್ ಬಿಗ್ಗೆಸ್ಟ್ ಫ್ಯಾಕ್ಟ್ರಿ ಇದು. ಸಖತ್ತೈತ್ರಿ ಇದು. ಎಷ್ಟು ಎಕರೆ ಒಳಗೈತೆ ಅನ್ನೋದು ನಾನು ಮರ್ತುಬಿಟ್ಟೇನಿ ಫ್ರೆಂಡ್ಸ್. ಇನ್ನೊಂದು ಏನು ವಿಶೇಷ ಅಂದ್ರೆ ನನ್ನ ಹಸ್ಬೆಂಡ್ ಇದ್ದ ಇಂಡಸ್ಟ್ರಿ ಒಳಗೆ 14 ಇಯರ್ಸ್ ಪ್ರೊಸೆಸಿಂಗ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ಯಾರ. ಇವಾಗ ನೋಡ್ರಿ ಅವ್ರು ಯಾವಾಗಲೂ ಕರಿತಿದ್ರು ಫ್ಯಾಕ್ಟ್ರಿಗೆ, ಕಂಪ್ನಿಗೆ ಬಾ, ಅಲ್ಲೆಲ್ಲ ಏನೇನು ಮಷಿನ್ಸ್ ಇರ್ತಾವೆಲ್ಲ ತೋರಿಸ್ತೀನಿ, ಚಲೋ ಅನಿಸ್ತೈತಿ, ನಿಂಗೆಲ್ಲ ಏನೇನು ಯೂಸ್ ಮಾಡ್ತೀವಿ, ಎಲ್ಲ ಹೆಂಗೆ ರೆಡಿ ಮಾಡ್ತಾರೆ, ಪ್ಯಾಕೇಜಿಂಗ್ ಹೆಂಗೆ ಮಾಡ್ತಾರೆ, ಪ್ರೊಸೆಸ್ ಹೆಂಗೆ ಮಾಡ್ತಾರೆ ಅಂತ ತೋರಿಸ್ತೀನಿ, ಬಾ ಅಂತಿದ್ರು. ಒಂದು ಸರಿನೂ ನಾನು ಹೋಗೋಕೆ ಹೋಗಿರಲಿಲ್ಲ, ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಿದ್ದೆ. ಇವಾಗ ನೋಡ್ರಿ ನನ್ನ ಕೆಲಸಕ್ಕಾಗಿ ನಾನು ಇಲ್ಲಿಗೆ ಬರೋಂಗಾಗೈತಿ. ಬಟ್ ಅವ್ರಿಗೆ ಗೊತ್ತಿತ್ತು ಅವರು ಎಕ್ಸ್ಪೀರಿಯೆನ್ಸ್ ಮಾಡೋಂಥ ಇದೇ ಥರ ಕಂಪ್ನಿಗೆ ನಾನು ಹೊಂಟೇನೆ ಅಂಥೇಳಿ ಅವ್ರು ಗೆಸ್ ಮಾಡಿದ್ರು. ಅದಕ್ಕೆ ಅಲ್ಲಿ ಆ ಥರ ಮಷಿನ್ಸ್ ಇರ್ತಾವೆ, ಈ ಥರ ಮಷಿನ್ಸ್ ಇರ್ತಾವೆ, ಪ್ಯಾಕೇಜಿಂಗ್ ಮಷಿನ್ ಇರ್ತೈತಿ, ಅದು ಇದು ಇರ್ತೈತಿ ಎಲ್ಲ ಹೇಳಿದ್ರು. ಅವ್ರು ಏನೇನು ಹೇಳಿದ್ರು ಎಲ್ಲ ಡಿಕ್ಟು ನಾನು ನೋಡಿದೆ. ಅದೊಂದು ಖುಷಿ ಆಯ್ತು ಅಂತ ಹೇಳ್ಬೋದು. ಸೊ ಈ ಕಂಪ್ನಿ ಜೊತೆ ವರ್ಕ್ ಮಾಡಿದಂಥ ಎಕ್ಸ್ಪೀರಿಯೆನ್ಸ್ ಏನೈತಲ್ಲ, ಲೈಫ್ ಲಾಂಗ್ ನಾವು ಮರೆಯೋದಿಲ್ಲ. ಆಸಮ್ ಎಕ್ಸ್ಪೀರಿಯೆನ್ಸ್. ಸೊ ನೋಡ್ರಿ ಫೈನಲಿ ನಾವು ಬಂದ್ವಿ. ಇದಕ್ಕೊಂದು 3 ಗೇಟ್ ಅದಾವೆ ಕಂಪ್ನಿಗೆ. ಫಸ್ಟ್ ಗೇಟ್ ಬಿಟ್ಟು ಸೆಕೆಂಡ್ ಗೇಟ್ಗೆ ಎಂಟ್ರೆನ್ಸ್ ಐತಿ. ಅಂದರೆ ಎಲ್ಲ ಎಂಪ್ಲಾಯೀಸ್ ಸೆಕೆಂಡ್ ಗೇಟಿಂದ ಎಂಟ್ರಿ ಆಗೋದು. ಫುಲ್ ಕಂಪ್ನಿದು ಗೇಟ್ ಇರೋದು ಸೆಕೆಂಡ್ ಗೇಟ್. ಎಷ್ಟು ದೊಡ್ಡದೈತಿ ನೀವು ನೋಡ್ತಿರ್ಬೋದು. ಎಷ್ಟು ಎಕರೆ ಒಳಗೈತೋ ಇದು ಲೆಕ್ಕಕ್ಕಿಲ್ಲ, ಅಷ್ಟು ದೊಡ್ಡದೈತಿ ಕಂಪ್ನಿ. ಅದಕ್ಕೆ ಇಂಡಿಯಾಸ್ ಬಿಗ್ಗೆಸ್ಟ್ ಫ್ಯಾಕ್ಟ್ರಿ ಅಂತ ಹೇಳ್ತಾರೆ ಇದಕ್ಕೆ. ಸೊ ಫ್ರೆಂಡ್ಸ್, ನಾವು ಹೋಗೋಷ್ಟೊಳಗೆ ಎಲ್ಲರೂ ನಮಗೋಸ್ಕರ ಕಾಯಕತ್ತಿದ್ರು. ಆಲ್ಮೋಸ್ಟ್ 1:30 ಆಗಿತ್ತು, ಊಟದ ಟೈಮ್ ಆಗಿತ್ತು ಅಂಥೇಳಿ ಅಲ್ಲೇ ಬಫೆ ಇಟ್ಟಿದ್ರು. ಕಂಪ್ನಿ ಒಳಗೆ ಊಟ ಅರೇಂಜ್ ಮಾಡಿದ್ರು. ನಾವೆಲ್ಲ ಊಟ ಮಾಡಿ ಎಲ್ಲ ಕೂತ್ಕೊಂಡು ರೆಸ್ಟ್ ಮಾಡಿ ಆಮೇಲೆ 2 ಬ್ಯಾಚ್ನವರು ಅಂದರೆ ಸೆಕೆಂಡ್ ಬ್ಯಾಚ್ನವರು ಇದ್ದರು, ನಾವು ಥರ್ಡ್ ಬ್ಯಾಚ್ನವರು ಎಲ್ಲರೂ ಸೇರಿ ವಿಸಿಟ್ಗೆ ಹೋದ್ವಿ. ಇದು ವಿಸಿಟಿಂಗ್ ವ್ಲಾಗ್ ಐತಲ್ಲ ಕಂಟಿನ್ಯೂ ಆಗಿ ನಾಳೆ ನಿಮ್ಗೆ ಸಿಗ್ತೈತಿ. ಪ್ಲೀಸ್ ವೀಡಿಯೋಸ್ನ